ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ನ್ಯೂ ಇಯರ್ ವ್ಲಾಗ್ ಬಿಟ್ಟರೆ ಮತ್ತೆ ವ್ಲಾಗ್ನೇ ಅಪ್ಲೋಡ್ ಮಾಡಿಲ್ಲ. ಸೊ ಈ ಒಂದು ವ್ಲಾಗ್ನಲ್ಲಿ ನಾನು ಒಂದು ಸಣ್ಣ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ಅದಕ್ಕೆ ಒಂದು ಮಿನಿ ವ್ಲಾಗ್ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಥರ ಅಲ್ಲ. ಇದು ನನಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನ್ನಿಸ್ತು. ಸೊ ಯಾರಿಗಾದ್ರು ಯೂಸ್ಫುಲ್ ಆಗುತ್ತೆ ಅಂತ ಕಾರಣಕ್ಕೆ ಇದನ್ನು ನಾನು ವ್ಲಾಗ್ ರೀತಿಲೇ ಮಾಡೋಣ, ಶಾರ್ಟ್ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಇದು ಸ್ವಲ್ಪ ಲೆಂತಿ ಆಗುತ್ತೆ ವೀಡಿಯೋ ಅನ್ನೋ ಕಾರಣಕ್ಕೆ ನಾನು ಮಿನಿ ವ್ಲಾಗ್ ಥರನೇ ಅಪ್ಲೋಡ್ ಮಾಡಿಬಿಡೋಣ ಅಂತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ನ್ಯೂ ಇಯರ್ ವ್ಲಾಗ್ ಬಿಟ್ಟರೆ ಮತ್ತೆ ಯಾವುದೇ ರೀತಿ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದು ಏನಕ್ಕೆ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ ಒಂದು ವ್ಲಾಗ್ ಕೂಡ ನೆಕ್ಸ್ಟ್ ಬರುತ್ತೆ. ಬಟ್ ಫಸ್ಟ್ ಈ ವಿಡಿಯೋನ ಅಪ್ಲೋಡ್ ಮಾಡ್ಕೊಬಿಡೋಣ ಅಂತ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಸಾಮಾನ್ಯವಾಗಿ ತುಂಬ ಜನರ ಮನೆಯಲ್ಲಿ ಕಿಚನ್ಗಳಲ್ಲಿ ನಾನ್ ವೆಜ್ನ ಮಾಡಲ್ಲ. ಆಲ್ಮೋಸ್ಟ್ ಹಳ್ಳಿಗಳಲ್ಲಂತೂ ನಾನ್ ವೆಜ್ನ ಅಡುಗೆ ಮನೆಯಲ್ಲಿ ಪ್ರಿಪೇರ್ ಮಾಡೋದೇ ಇಲ್ಲ. ಸಿಟಿಗಳಲ್ಲಿ ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡಲ್ಲ. ಆ್ಯಂಡ್ ನಮ್ಮ ಮನೆಯಲ್ಲೂ ಕೂಡ ನಾವು ಕಿಚನಲ್ಲಿ ನಾನ್ ವೆಜ್ ಯಾವುದೇ ರೀತಿ ನಾನ್ ವೆಜ್ನ ನಾವು ಮಾಡಲ್ಲ. ಇನ್ಕ್ಲೂಡೆಡ್ ಮೊಟ್ಟೆ ಕೂಡ ನಾವು ಬೇಯಿಸಲ್ಲ. ಸೊ ನಾನ್ ವೆಜ್ ಆದರೆ ಹೇಗೋ ಮ್ಯಾನೇಜ್ ಮಾಡ್ಬೋದು. ಈಗ ಮೊಟ್ಟೆನೂ ಕೂಡ ನಾವು ಆಚೆ ಒಂದು ಸ್ಟವ್ ಇಟ್ಕೊಂಡಿರ್ತೀವಿ ಅಂತಲೇ ಇಟ್ಕೊಳ್ಳಿ. ನಾನ್ ವೆಜ್ ಮಾಡೋದಕ್ಕೆ ಅಡುಗೆ ಮನೇಲಿ ಮಾಡದೇ ಇರೋವಂಥವ್ರು. ಸೊ ಒಂದು ಮೊಟ್ಟೆ ಬೇಯಿಸ್ಕೋಬೇಕು ಅಂದರೂ ನಾವು ಸ್ಟವ್ ಹಚ್ಚಬೇಕು, ಸಿಲಿಂಡ್ರು ಎಲ್ಲ ಫಿಟ್ ಮಾಡ್ಕೊಂಡು ಮತ್ತೆ ಹೊಸದಾಗಿ ಮಾಡಬೇಕು ಅನ್ನೋರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ಒಂದು ಸೊಲ್ಯೂಷನ್ನ ಕಂಡುಹಿಡ್ಕೊಂಡಿದ್ದೀನಿ. ಅದು ಎಲ್ರಿಗೂ ಗೊತ್ತೇ ಇರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗಲಿ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಸಿಟಿಗಳಲ್ಲಿ ಎಲ್ಲರ ಮನೇಲಿ ಯೂಸ್ ಮಾಡ್ತಿರ್ತಾರೆ, ಬಟ್ ಹಳ್ಳಿಗಳಲ್ಲಿ ಕೆಲವರು ಗೊತ್ತಿರುತ್ತೋ ಗೊತ್ತಿರಲ್ವೋ. ಸೊ ಅವರಿಗೆ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನನಗೂ ಕೂಡ ಇದು ಗೊತ್ತಿರಲಿಲ್ಲ. ಸೊ ನನಗೆ ಬೇರೆಯವ್ರು ಹೇಳಿದ್ರೋದ್ರಿಂದ ನಾನು ಅದನ್ನು ತಿಳ್ಕೊಂಡು ಇನ್ನೊಬ್ರಿಗೂ ಗೊತ್ತಾಗಲಿ ಅನ್ನೋ ಥರ ವೀಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೊಂದು ಮಿಷಿನ ಪರ್ಚೇಸ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ನೋವಾ ಎಗ್ ಕುಕ್ಕರ್ ಅಂತ ಬಂದಿದೆ, ಎಲೆಕ್ಟ್ರಿಕಲ್ದಿದ್ದು. ಸೊ ಯಾವುದೇ ರೀತಿ ಚಾರ್ಜ್ ಅಲ್ಲ. ನೋವಾ ಎಗ್ ಕುಕ್ಕರ್ ಅಂತ ನೋಡ್ತಾ ಇರ್ಬೋದು ಬ್ರ್ಯಾಂಡ್. ಇದು ಬಂದುಬಿಟ್ಟು ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಸೊ ಇದರಲ್ಲಿ ಅಟ್ ಎ ಟೈಮ್ ನಾವು 7 ಎಗ್ಸ್ನ ನಾವು ಬಾಯ್ಲ್ಡ್ ಮಾಡ್ಕೋಬೋದು. ಅಂದರೆ ಇವಾಗ ಅಡುಗೆ ಮನೆಯಲ್ಲಿ ನಾವು ಬೇಯಿಸೋಕ್ಕಾಗಲ್ಲ, ಮಾಡಲ್ಲ. ಸೊ ಹೊರಗಡೆ ಸ್ಟವ್ ಇಟ್ಕೊಂಡು ಮಾಡಬೇಕು ಅಂದವ್ರಿಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದನ್ನು ಎಲ್ಲಿಗೆ ಬೇಕಾದರೂ ಟ್ರಾವೆಲ್ ಫ್ರೆಂಡ್ಲಿ ಆಗಿ ತೊಗೊಂಡು ಹೋಗ್ಬೋದು. ಹಾಗಾಗಿ ಯೂಸ್ ಆಗುತ್ತೆ ಅಂತ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದನ್ನು ಎಲ್ಲಿಗೆ ಬೇಕಾದರೂ ನಾವು ತೊಗೊಂಡು ಹೋಗ್ಬೋದು. ಅಂದರೆ ಹೊರಗಡೆ ಎಲ್ಲರೂ ಟ್ರಿಪ್ಗೆ ಹೋಗ್ತೀವಿ ಅಂದರೆ ಸ್ವಿಚ್ ಇದೆ, ಹೊರಗಡೆ ಹೋಗಿ ಮಾಡ್ಕೊಳ್ತೀವಿ ಅನ್ನೋ ಇದ್ದರೆ ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಮನೇಲಿ ಎಲ್ಲೇ ಸ್ವಿಚ್ ಬೋರ್ಡ್, ಅಡುಗೆ ಮನೇಲಿ ಒಂದು ಮಾಡಲ್ಲ, ಹೊರಗಡೆ ಎಲ್ಲರೂ ಮಾಡ್ಕೋಬೋದು ಅನ್ನೋರಿದ್ದರೆ ಸೊ ಹಾಲಲ್ಲಿ ರೂಮಲ್ಲಿ ಎಲ್ಲ ಸ್ವಿಚ್ ಬೋರ್ಡ್ ಇದ್ದೇ ಇರುತ್ತೆ. ಸೊ ಅಲ್ಲಿಗೆ ಕನೆಕ್ಷನ್ ಮಾಡ್ಕೋಬೋದು. ಇದನ್ನು ಅಟ್ ಎ ಟೈಮ್ 7 ಎಗ್ಸ್ನ ಬಾಯ್ಲ್ ಮಾಡ್ಬೋದು. ಆ್ಯಂಡ್ ನಾನು ಇದನ್ನು ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡಿ ನಾನು ನಿಮಗೆ ರಿವ್ಯೂ ಕೊಡ್ತಾ ಇರೋದು. ಓನ್ ಎಕ್ಸ್ಪೀರಿಯನ್ಸಿಂದ ರಿವ್ಯೂ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಈ ಥರ ಕ್ಯಾಪ್ಸ್ ಬರುತ್ತೆ. ಜಸ್ಟ್ ಇವತ್ತು ತಾನೇ ಇದನ್ನು ಯೂಸ್ ಮಾಡಿದ್ದೀನಿ. ಓಕೆನಾ, ಇಷ್ಟು ವೈರ್ ಬರುತ್ತೆ. ವೈರ್ ಸ್ವಲ್ಪ ಶಾರ್ಟ್ ಆಗಿರುತ್ತೆ, ಬಟ್ ಇದು ಕಿಚನ್ಗೆ ಮ್ಯಾಚ್ ಆಗೋ ಥರ ಕೊಟ್ಟಿರೋದಿದ್ದು. ಸೊ ಕಿಚನ್ಗಳಲ್ಲಾದರೆ ಸಜ್ಜಾ ಹತ್ರ ಇರುತ್ತೆ, ಸೊ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಬಟ್ ಹೊರಗಡೆ ಹಾಲಲ್ಲಿ ಏನಾದರೂ ಸ್ವಲ್ಪ ಸ್ಟೆಪ್ ಇಟ್ಕೊಂಡು ಏನಾದರೂ ಸಪೋರ್ಟಿಗೆ ಇಟ್ಕೊಂಡು ಇದನ್ನು ಇಟ್ಕೋಬೇಕಾಗತ್ತೆ. ಇಲ್ಲ ಎಗ್ ಇದು ಏನಾದರೂ ಪ್ಲಗ್ ಎಕ್ಸ್ಟೆನ್ಷನ್ ಏನಾದ್ರು ಇತ್ತು ಅಂದರೆ ಅದನ್ನು ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು, ಹಾಕೋಬೋದು ಇದನ್ನು. ಸೊ ಇದು ಒಂದು ಬಾಯ್ಲ್ ಮಾಡೋದಕ್ಕೆ ಅಂದ್ಬಿಟ್ಟು ಇದು ಸ್ಟೀಲ್ ಪ್ಲೇಟಲ್ಲಿ ಬಂದಿರುತ್ತೆ. ಸೊ ಹಿಂದೆ ವೈರ್ ಕನೆಕ್ಷನ್ ಇರುತ್ತೆ, ನೋಡ್ತಾ ಇರ್ಬೋದು. ಇದ್ರ ಒಳಗಡೆ ಇದು ನೀರು ಹಾಕೊಳ್ಳೋದಕ್ಕೆ ಅಂತ ಕೊಟ್ಟಿರೋ ಸ್ಪೇಸ್ ಇದು. ಓಕೆನಾ, ಅದ್ರ ಮೇಲೆ ಇದು ಎಗ್ ಕಪ್ಸ್ಗಳು ಬರುತ್ತೆ, ಎಗ್ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಇದ್ರ ಮೇಲೆ ಈ ರೀತಿ ಕಪ್ಗಳನ್ನ ಇಟ್ಕೋಬೋದು. ಈ ಥರ ಕಪ್ ಇಟ್ಬಿಟ್ಟು ಇದರಲ್ಲಿ ಫಸ್ಟು ನೀರು 7 ಮೊಟ್ಟೆ ಇಡ್ಬೋದು. ಆ್ಯಂಡ್ ನೀರನ್ನ ಮೆಜರ್ಮೆಂಟಲ್ಲೇ ಇಡಬೇಕು ಅಂತ ಏನಿಲ್ಲ, ಅದಕ್ಕೆ ಮೆಜರ್ಮೆಂಟ್ ಕಪ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದರಲ್ಲಿ 10 ml, 20 ml, 30, 40, 50 ml ಆ ಥರ ಇದೆ. ಸೊ ml ನಾವು ಅಳತೆ ಪ್ರಕಾರನೇ ಹಾಕ್ಕೋಬೇಕು ಅಂತ ಏನಿಲ್ಲ. ನಾವಿಲ್ಲಿ ಕ್ಯಾಪಲ್ಲಿ ಮೊಟ್ಟೆ ಇಡ್ತೀವಿ ಗೊತ್ತಾ, ಈ ಮೊಟ್ಟೆ ಇಟ್ಟಾಗ ಅದು ನಾವು ಪ್ಲೇಟಲ್ಲಿ ಇಟ್ಟಿರೋಂಥ ನೀರಿಗೆ ಸ್ವಲ್ಪ ಟಚ್ ಆಗಬೇಕು. ಯಾಕೆಂದರೆ ಬಾಯ್ಲ್ಡ್ ಆದಾಗ ನೀರೆಲ್ಲ ಹೀರ್ಕೊಳ್ಳುತ್ತೆ. ಓಕೆನಾ, ಸೊ ಹಾಗಾಗಿ ನಾವಿಲ್ಲಿ ಮೊಟ್ಟೆ ಇಟ್ಟಾಗ ಅದಕ್ಕೆ ಟಚ್ ಆಗೋ ಥರ ನೀರನ್ನ ಅಳತೆ ನೋಡಿಕೊಂಡು ಬೇಕಾದರೆ ಹಾಕ್ಕೋಬೋದು. ನಾನು 1 ಮೊಟ್ಟೆ ಬೇಕಾದರೂ ಮಾಡ್ಕೋಬೋದು, 2 ಮೊಟ್ಟೆ ಬೇಕಾದರೂ ಬೇಯಿಸ್ಕೊಬೋದು, ಇಲ್ಲ ಅಟ್ ಅ ಟೈಮ್ 7 ಮೊಟ್ಟೆ ಕೂಡ ಬೇಯಿಸ್ಕೋಬೋದು. ಇದರಲ್ಲಿ ಇನ್ನೂ ಒಂದು ಸ್ಟೆಪ್ ಬರುತ್ತೆ, 14 ಸ್ಟೆಪ್ಸ್ ಬರುತ್ತೆ. ಅಂದರೆ 14 ಎಗ್ಸ್ ಇಡೋ ಥರ ಒಂದು ಸ್ಟೆಪ್ ಬರುತ್ತೆ. ಬಟ್ ನಾನು ಚಿಕ್ಕದಾಗಿ ತೊಗೊಂಡಿದ್ದೀನಿ, ಅದನ್ನು ಬೇಕಾದ್ರೂ ತೊಗೋಬೋದು ನೀವು, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಸೊ ಅದನ್ನು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡಿರ್ತೀನಿ, ಪರ್ಚೇಸ್ ಮಾಡಿರೋದು. ಅದನ್ನು ಹಾಕಾದ್ಮೇಲೆ ಸೊ ಇದೊಂದು ಕ್ಯಾಪ್ ಕೊಟ್ಟಿದ್ದಾರೆ ಕವರ್ ಮಾಡೋದಕ್ಕೆ, ಟ್ರಾನ್ಸ್ಪರೆಂಟ್ ಆಗಿದೆ ಇದು. ಓಕೆನಾ, ಆಮೇಲೆ ಹಬೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ 2 ಹೋಲ್ಗಳನ್ನ ಇಟ್ಟಿದ್ದಾರೆ. ನಾವು ಸ್ವಿಚ್ ಹಾಕಿದಾಗ
ಅದು ಹೊಗೆ ಬರುತ್ತೆ, ಅಂದರೆ ಬಾಯ್ಲ್ಡ್ ಆಗಿರೋದು ಹಬೆ ಬರ್ತಾ ಇರುತ್ತಲ್ಲ, ಸೊ ಅದೆಲ್ಲ ನೀರು ಹಾವಿಯಾಗಿ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇದೆರಡು ಹೋಲ್ಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಗೊತ್ತಾಗುತ್ತೆ. ಸೊ ಈ ಥರ ಕವರ್ ಮಾಡಿ ನಾವು ಸ್ವಿಚ್ ಹಾಕಿ, ಇಲ್ಲಿ ಒಂದು ಬಟನ್ ಕಾಣ್ತಿದೆ ನೋಡಿ, ಇದನ್ನು ಆನ್ ಮಾಡೋದಷ್ಟೇ. ಇದರಲ್ಲಿ ನಾವು ಟೈಮ್ ಸೆಟ್ಟಿಂಗ್ಸು ಏನೂ ನಾವು ಮಾಡೋ ಹಾಗಿಲ್ಲ. ಸೊ ಒನ್ ಟೈಮ್ ನಾವು ಈ ಥರ ಸ್ವಿಚ್ ಹಾಕಿ ಆನ್ ಮಾಡಿ ಇಟ್ಟ ಮೇಲೆ ನಾನು ಇವತ್ತು ಹಿಟ್ ಮಾಡಿದಾಗ 6 ಮಿನಿಟ್ಸ್ ಅಷ್ಟೇ ತೊಗೊಂಡಿದ್ದು ಟೈಮಿಂಗ್ಸು. ಸೊ 6 ನಿಮಿಷದಲ್ಲೇ ಈ ಮೊಟ್ಟೆ ಬೇಯುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ಆಟೋಮೆಟಿಕ್ಕು ನಾವು ಇಲ್ಲಿ ಆನ್ ಮಾಡಿದಾಗ ಇಲ್ಲಿ ರೆಡ್ ಲೈಟ್ ಬರುತ್ತೆ, ಓಕೆನಾ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ರೆಡ್ ಲೈಟ್ ಬರುತ್ತೆ. ಸೊ ಈ ರೆಡ್ ಲೈಟು ಆ ಮೊಟ್ಟೆ ಬಾಯ್ಲ್ಡ್ ಆಗಿದೆ ಅಂತ ಅಂದಾಗ ಸೊ ಅದು ಏನಾಗುತ್ತೆ, ರೆಡ್ ಲೈಟ್ ಆಫ್ ಆಗುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಆವಾಗ ನಾವು ಬಾಯ್ಲ್ಡ್ ಆಗಿದೆ ಅಂತ ತಿಳ್ಕೊಬೇಕು. ಆಮೇಲೆ ಮೇನ್ ಸ್ವಿಚ್ನ ಅದು ಆಫ್ ಮಾಡಿ, ಮೇನ್ ಸ್ವಿಚ್ ಆಫ್ ಮಾಡಿ ಮತ್ತು ಮೊಟ್ಟೆ ತೆಗೆದು ನಾರ್ಮಲ್ ತಣ್ಣೀರಿಗೆ ಎತ್ತು ಹಾಕ್ಕೊಂಡು ಬೇಕಾದ್ರೆ ಹೊಡೆದು ಆಮೇಲೆ ತಿನ್ಬೋದು. ಸೊ ಸಾಫ್ಟಾಗೆ ಬೆಂದಿರುತ್ತೆ. ಈಸಿ ಟು ಕ್ಯಾರಿ, ಈಸಿ ಟು ಕುಕ್ ಅಂತಲೇ ಹೇಳ್ಬೋದು. ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಸೊ ಇವತ್ತು ನಾನು ಟ್ರೈ ಮಾಡಿದ್ನಲ್ಲ, ಸೊ ಎಕ್ಸೈಟೆಡ್ ಆಗಿದೆ. ಫಸ್ಟ್ ಟೈಮ್ ನನಗೂ ಮಾಡಿದಾಗ ಭಯ ಆಗ್ತಿತ್ತು, ಯಾವ ರೀತಿ ಬರುತ್ತೋ ಏನೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಟ್ರೈ ಮಾಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿರೋದು. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ. ಯಾರಿಗಾದರೂ ಇಷ್ಟ ಆದರೆ ಇಲ್ಲ ಈ ಥರ ಯೂಸ್ ಆಗುತ್ತೆ ಅನ್ನೋದಾದರೆ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಐ ಥಿಂಕ್ ನನ್ನ ಪ್ರೈಸ್ ಬಂದಿದ್ದಕ್ಕೆ 300 ಸಮಥಿಂಗ್ ಏನೋ ಕೊಟ್ಟಿದ್ದೀನಿ, ಎಕ್ಸಾಕ್ಟಾಗಿ ಪ್ರೈಸು. ಆಮೇಲೆ ಇದು ಇನ್ನೊಂದು ಹೇಳ್ತೀನಿ, ಇದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಓಕೆನಾ. ಫ್ಲಿಪ್ಕಾರ್ಟಲ್ಲಿ ನಾವು ಆರ್ಡ್ರ್ ಮಾಡ್ತೀವಲ್ಲ, 360 ಸಮಥಿಂಗ್ ಏನೋ ಕೊಟ್ಟಿದ್ದೀನಿ ಇದಕ್ಕೆ ಆನ್ಲೈನಲ್ಲಿ, ಫ್ಲಿಪ್ಕಾರ್ಟಲ್ಲಿ. ಸೊ 360 ಕೊಟ್ಟಿರೋದ್ರಿಂದ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ಅನ್ನಿಸ್ತು, ವರ್ತ್ ಅಂತ ಅನ್ನಿಸ್ತು ನನಗೆ ಮೇಯ್ನು. ಸೊ ಇದರದ್ದು MRP ಬಂದು 899 ಇದೆ, ಬಟ್ ನಾನು ಕೊಟ್ಟಿರೋದು 360 ರುಪೀಸ್ ಏನೋ ಕೊಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಮೊದಲೇ ಪೇಯ್ಡ್ ಮಾಡಿರಬೇಕು. ಸೊ ಬೆಂಗಳೂರಲ್ಲಿರೋರ್ಗಾದರೆ ಇವತ್ತು ಆರ್ಡ್ರ್ ಮಾಡಿದ್ರೆ ನಮ್ಗೆ ನಾಳೆನೇ ಇದು ಡೆಲಿವರಿ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಬೇರೆ ಕಡೆ ಇರೋರಿಗೆ 2-3 ಡೇಸ್ ತೊಗೋಬೋದೇನೋ, ಬಟ್ ನಾನು ಬೆಂಗಳೂರಲ್ಲೇ ಇರೋದ್ರಿಂದ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಯೂಸ್ ಆಗುತ್ತೆ ಪಾಪುಗೆ. ಈಗ 1 ಮೊಟ್ಟೆ 2 ಮೊಟ್ಟೆಗೆಲ್ಲ ಸ್ಟವ್ ಹಚ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಇದು ಯೂಸ್ ಆಗುತ್ತೆ ಅಂತ ತೊಗೊಂಡಿತ್ತು. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಏನಾಗಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೊಂದು ವ್ಲಾಗ್ ಕೂಡ ಬರುತ್ತೆ, ಯಾಕೆ ಇಷ್ಟು ದಿನ ವ್ಲಾಗ್ನ ಕಟ್ ಮಾಡಿ, ಅಂದರೆ ಯಾವುದೇ ರೀತಿ ವೀಡಿಯೋಸ್ ಮಾಡ್ದೇ ಸ್ಟಾಪ್ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಳ್ತೀನಿ. ಅದು ಕೂಡ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಹಾಗಾಗಿ ಆ ಒಂದು ವ್ಲಾಗು ಕೂಡ ವೆಯ್ಟ್ ಮಾಡ್ತಾಯಿರಿ. ಸೊ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಬೈ ಮಾಡಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.